ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವಾಸಿಗಳಿಗೆ ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಕೆ ಮಾಡಿ ಅಂತ ಸಂದೇಶ ಕೊಟ್ಟ ಬಳಿಕ ಈಗ ವಾಹನ ಸವಾರಿಗೆ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್ ಎದುರಾಗ್ತಾ ಇದೆ. ಅನ್ಕೊಳ್ತಾ ಇದ್ರು ಜನ ಯಾವಾಗಾದ್ರೂ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗ್ಬಿಡುತ್ತಾ ಅಂತ. ಹೆಚ್ಚಳ ಆಯ್ತು. ವಾಹನ ಸವಾರಿಗೆ ಶಾಕಿಂಗ್ ಸುದ್ದಿ ಇದು. ಮೋದಿ ಮಿತವ್ಯಯ ಮಂತ್ರದ ಬೆನ್ನಲ್ಲೇ ಎಳೆದ್ರು ಬೆಲೆ ಏರಿಕೆ ಬಿಸಿ. ಚಿನ್ನ ದುಬಾರಿ ಬಳಿಕ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಪ್ರತಿ ಲೀಟರ್ಗೆ ₹3 ಹೆಚ್ಚಳ ಆಗಿದೆ. ₹3 ಹೆಚ್ಚಳ ಇವತ್ತಿನಿಂದ. ಪೆಟ್ರೋಲ್ ಡೀಸೆಲ್ ಬಳಿಕ ಸಿಎನ್ಜಿ ಬೆಲೆಯೂ ಏರಿಕೆ ಆಗುವ ಸಾಧ್ಯತೆ ಇದೆ. ಕೆಜಿ ಸಿಎನ್ಜಿ ದರದಲ್ಲಿ ₹2 ಏರಿಕೆ ಮಾಡಿದೆಯಂತೆ ಕೇಂದ್ರ ಸರ್ಕಾರ. ತಕ್ಷಣದಿಂದಲೇ ಪೆಟ್ರೋಲ್ ಡೀಸೆಲ್ ಮತ್ತು ಸಿಎನ್ಜಿ ಪರಿಷ್ಕೃತ ದರ ಜಾರಿ ಅನ್ನುವಂತಹ ಆದೇಶ ಹೊರಬಿದ್ದಿದೆ. ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ಗೆ ನೀವು ಪೆಟ್ರೋಲ್ ಹಾಕಿಸ್ಕೊಳ್ತೀರಿ ಅಂತ ಆದ್ರೆ ಕೊಡಬೇಕಾಗಿರುವಂತಹ ದುಡ್ಡು ಇವತ್ತು ₹106.17 ಕೊಡಬೇಕು. ಅದೇ ರೀತಿ 1 ಲೀಟರ್ ಡೀಸೆಲ್ ಹಾಕಿಸ್ಕೊಳ್ತೀರಿ ಅಂದ್ರೆ ₹94.10 ಕೊಡಬೇಕು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದ ಕಚ್ಚಾ ತೈಲ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಈಗ ಬೆಲೆ ಏರಿಕೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಂತ. ಪಂಚರಾಜ್ಯ ಚುನಾವಣೆ ಮುಗಿತಾ ಇದ್ದಂತೆ ದರ ಏರಿಕೆಯ ಶಾಕ್ ಎದುರಾಗ್ತಾ ಇದೆ ವಾಹನ ಸವಾರಿಗೆ. ಹೀಗಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಎನಿವೆ, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿರೋದ್ರಿಂದ ಅದರ ಇಂಪ್ಯಾಕ್ಟ್ ಆಗ್ತಾ ಇದೆ ಈ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದ್ರ ಜೊತೆಗೆ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಕೂಡ ಇದಕ್ಕೆ ಕಾರಣ ಅಂತ ಕೇಂದ್ರ ಸಮಾಧಾನ ಮಾಡ್ತಾ ಇದೆ ಜನಸಾಮಾನ್ಯರನ್ನ. ದರ ಏರಿಕೆ ಮಾಡಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಕೇಂದ್ರ ಇದೆ ಅನ್ನುವಂತಹ ವಿಚಾರಗಳನ್ನ ಆಲ್ರೆಡಿ ಪ್ರಸ್ತಾಪ ಮಾಡ್ತಿದ್ದಾರೆ ಎಕ್ಸ್ಪರ್ಟ್ಸ್. ಬಟ್ ನೋಡಿ, ಬೆಲೆ ಏರಿಕೆ ಆಗೋಕ್ಕೂ ಮುನ್ನಾನೆ ಒಂದು ಸಂದೇಶ ಕೊಟ್ಟು ಮೆಂಟಲಿ ಫಿಕ್ಸ್ ಮಾಡಿದ್ರು ಜನರನ್ನ ಅಂತ. ಪೆಟ್ರೋಲ್ ಡೀಸೆಲ್ ಅನ್ನ ಸ್ವಲ್ಪ ಮಿತವಾಗಿ ಬಳಕೆ ಮಾಡಿ. ದೇಶ ಸಂಕಷ್ಟದಲ್ಲಿದ್ದಾಗ ನಾಗರಿಕರಾಗಿ ಈ ನೆಲದ ಪ್ರಜೆಗಳಾಗಿ ನಿಮ್ಮ ಜವಾಬ್ದಾರಿ ಅದು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾನೆ ಈಗ ಪೆಟ್ರೋಲ್ ಡೀಸೆಲ್ ದರವನ್ನ ಇದ್ದಕ್ಕಿದ್ದಂತೆ ಕೇಂದ್ರ ಏರಿಕೆ ಮಾಡಿದೆ. ಇದು ನಿರೀಕ್ಷಿತ ಬೆಲೆ ಏರಿಕೆ. ನಿರೀಕ್ಷೆ ಇತ್ತು ಜನರಲ್ಲಿ, ಹಾಗಾಗಿ ಅದರಂತೆ ಬೆಲೆ ಏರಿಕೆ ಆಗಿರುವುದನ್ನ ಗಮನಿಸ್ತಾ ಇದ್ದೀರಿ. ಇನ್ಮುಂದೆ ಎಲ್ಲವೂ ಕೂಡ ದುಬಾರಿ. ಬರೀ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, ಇದರಿಂದ ಎಲ್ಲಾ ವಲಯಗಳಿಗೂ ಕೂಡ ಈಗ ಎಫೆಕ್ಟ್ ಆಗುತ್ತೆ. ಡೀಸೆಲ್ ದರ ಏರಿಕೆಯಿಂದ ಎಲ್ಲವೂ ಕೂಡ ದುಬಾರಿ ಆಗಬಹುದು. ಶೀಘ್ರದಲ್ಲೇ ಬಸ್ ಟಿಕೆಟ್ ದರ ಏರಿಕೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹೋಟೆಲ್ ತಿಂಡಿ, ಊಟ, ಕಾಫಿ ಇದೆಲ್ಲ ಕೂಡ ಮತ್ತೆ ರೇಟ್ ಜಾಸ್ತಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಡೀಸೆಲ್ ದರ ಹೆಚ್ಚಾದ್ರೆ ತರಕಾರಿ, ದಿನಸಿ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಕುಡಿಯುವ ನೀರಿನಿಂದ ಹಿಡಿದು ಎಲ್ಲವೂ ಕೂಡ ಇನ್ನು ಮುಂದೆ ದುಬಾರಿ ಆಗುವುದು ಪಕ್ಕಾ. ಮಧ್ಯಪ್ರಾಚ್ಯದ ಯುದ್ಧ ಇದೀಗ ದುಬಾರಿ ದುನಿಯಾಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ದುಬಾರಿ ದುನಿಯಾದಲ್ಲಿ ಬದುಕೋ ಸ್ಥಿತಿ ನಿರ್ಮಾಣ ಆಗಿದೆ. ಮನೆ ಬಿಟ್ಟು ಆಚೆ ಕಾಲಿಡ್ತಿದ್ದೀರಿ ಅಂದ್ರೆ ಎಲ್ಲದಕ್ಕೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ದುಡ್ಡನ್ನ ಇಟ್ಕೊಂಡು ಹೊರಟ್ರೆ ಒಳ್ಳೇದು. ತರಕಾರಿ ತಗೊಳ್ತೀರಾ ಅಂದ್ರೂ ಕೂಡ ಸ್ವಲ್ಪ ಬೆಲೆ ಏರಿಕೆ ಆಗಿರುತ್ತೆ ಇವತ್ತಿನಿಂದ. ಅದೇ ಜೊತೆ ಹೋಟೆಲ್ಗೆ ಹೋಗಿ ಊಟ ತಿಂಡಿ ಮಾಡ್ತೀನಿ ಅಂದ್ರೆ ಆಲ್ರೆಡಿ ಈಗ ಅಲ್ಲಿ ಊಟ ತಿಂಡಿ ಮತ್ತು ಕಾಫಿ ಟೀ ಬೆಲೆ ಏರಿಕೆ ಆಗಿದೆ. ಕಾರಣ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ. ಇನ್ನಷ್ಟು ಆ ದರ ಜಾಸ್ತಿ ಆಗುತ್ತಾ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ದುಬಾರಿ ದುನಿಯಾನ ಇವತ್ತಿನಿಂದ ಬೆಳಗ್ಗೆದ್ದು ಜನ ಮನೆ ಬಿಟ್ಟು ಆಚೆ ಹೊರಡಬೇಕು ಅಂದ್ರೆ ಎಕ್ಸ್ಟ್ರಾ ದುಡ್ಡು ಇಟ್ಕೊಂಡು ಹೊರಟ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಶ್ರುತಿ, ಪಂಚರಾಜ್ಯ ಚುನಾವಣಾ ಫಲಿತಾಂಶ ಬಂದ ಬಳಿಕ ಒಂದು ಮಾತು ಕೇಳಿ ಬರ್ತಾ ಇತ್ತು. ಪೆಟ್ರೋಲ್ ಡೀಸೆಲ್ ನ ಬೆಲೆಯಲ್ಲಿ ಭಾರಿ ಏರಿಕೆ ಆಗುತ್ತೆ ಅನ್ನುವಂತ ಒಂದು ಮಾತು ಕೇಳಿ ಬರ್ತಾ ಇತ್ತು. ಇದಕ್ಕೆ ಪೂರಕ ಎನ್ನುವಂತೆ ಪ್ರಧಾನಿ ಮೋದಿನೂ ಕೂಡ ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಮಿತ ಮಾಡಿ ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ಟಿದ್ರು. ಇದ್ರ ಬೆನ್ನಲ್ಲೇನೆ ಇದೀಗ ಸರ್ಕಾರಿ ಒಡೆತನದ 3 ಆಯಿಲ್ ಕಂಪನಿಗಳು ಪೆಟ್ರೋಲ್ ಮತ್ತೆ ಡೀಸೆಲ್ ದರದಲ್ಲಿ ಈ ಹಿಂದೆನೂ ಕೂಡ ಏರಿಕೆ ಮಾಡದಷ್ಟು, ಅಂದ್ರೆ ಪೆಟ್ರೋಲ್ ಪ್ರತಿ ಲೀಟರ್ಗೆ ₹3.27 ಮತ್ತೆ ಡೀಸೆಲ್ ₹3.12 ಏರಿಕೆ ಮಾಡುವಂತ ಕೆಲಸವನ್ನ ಮಾಡಿದೆ. ಪ್ರಮುಖವಾಗಿ ಆಯಿಲ್ ಕಂಪನಿಗಳು ಕೊಡ್ತಾ ಇರುವಂತಹ ಕಾರಣ ಏನು ಅಂತಂದ್ರೆ ಸಾಗಾಟ ವೆಚ್ಚ ಏನಿದೆ ಅದು ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ನಾವು ಪೆಟ್ರೋಲ್ ಮತ್ತೆ ಡೀಸೆಲ್ ದರವನ್ನ ಏರಿಕೆ ಮಾಡುವಂತದ್ದು ಅನಿವಾರ್ಯ ಅಂತ. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ ₹106.17 ಇದ್ರೆ ಡೀಸೆಲ್ 90 ರೇಟ್ ಜಾಸ್ತಿ ಆಗ್ತಾ ಹೋದಂತಾನೆ ಉಳಿದಂತಹ ಹೋಟೆಲ್ ಆಗಿರ್ಬೋದು ಅಥವಾ ದಿನಸಿಗಳಾಗಿರ್ಬೋದು, ತರಕಾರಿ ಇವೆಲ್ಲದರ ದರನು ಕೂಡ ಏರಿಕೆ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ಸೊ ಇನ್ನು ಮುಂದೆ ಇವತ್ತಿನಿಂದ ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದ್ ಕಡೆ ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆನೂ ಕೂಡ ಏರಿಕೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಇದ್ರ ಬೆನ್ನಲ್ಲೇನೆ
ಅತಿ ಹೆಚ್ಚು ಬಳಕೆ ಮಾಡುವಂತ ಪೆಟ್ರೋಲು ಡೀಸೆಲ್ ನ ಬೆಲೆನೂ ಕೂಡ ಏರಿಕೆ ಮಾಡಿರುವಂತದನ್ನು ನೋಡ್ತಾ ಹೋಗೋದಾದ್ರೆ ಇನ್ನು ಮುಂಬರುವಂತ ದಿನಗಳಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಆಗಿರ್ಬೋದು ಮತ್ತೆ ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆನೂ ಕೂಡ ಇನ್ನಷ್ಟು ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಅದ್ರ ಜೊತೆಗೇನೆ ಅಗತ್ಯ ವಸ್ತುಗಳ ಬೆಲೆನೂ ಕೂಡ ಹೆಚ್ಚಾಗುವಂತ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅಶ್ವತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.